ಚಳಿಗೆ ಸಂಜೆ ಆದ್ರೆ ಸಾಕು ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ತೈತಿ. ಬರ್ರಿ ಇವತ್ತು ಮದುವೆ ಮನೆ ಸ್ಟೈಲ್ನಾಗ ಮಾಡುವಂಥ ಕಡಲೆಬೇಳೆ ಮಸಾಲೆ ವಡೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾ ಹೇಳುವಂಥ ಟಿಪ್ಸ್ ಮತ್ತು ಟ್ರಿಕ್ಸ್ನ ಫಾಲೋ ಮಾಡ್ರಿ. ಮಸ್ತ್ ಗರಿಗರಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಚೆಂದಂಗೆ ಬರ್ತಾವ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಗೀತಾ ಕಿಚನ್ ಸ್ಟುಡಿಯೋ. ಇವತ್ತು ಹೋಟೆಲ್ನಾಗ ಹೆಂಗೆ ಮಾಡ್ತೀವಲ್ಲ ಅದೇ ಥರ ಮಸಾಲೆ ವಡೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಇವತ್ತು ಯಾವುದೂ ನೀರು ಹಾಕಲ್ದ ಮತ್ತು ಯಾವುದೇ ಹಿಟ್ಟು ಯೂಸ್ ಮಾಡದೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 1 ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು 1 ಅವರ್ ನೆನೆಸಬೇಕು. ಅದಕ್ಕಿಂತ ಜಾಸ್ತಿ ನೆನೆಸಕ್ಕೆ ಹೋಗ್ಬಿಟ್ರೆ ಅವು ಚೆನ್ನಾಗಿ ಬರೋಂಗಿಲ್ಲ. ಆಮೇಲೆ ಇವು ಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಕಟ್ ಆಗಬಾರ್ದು. ಆ ಥರ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ನೆನೆಸಿರುವಂಥ ಕಡಲೆಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಆಮೇಲೆ ಅದನ್ನು ತರಿತರಿಯಾಗಿ ರುಬ್ಕೋತೀನಿ. ಜಾಸ್ತಿ ಫೈನಾಗಿ ರುಬ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ ತರಿತರಿಯಾಗಿದ್ರೆ ಚೆನ್ನಾಗಿರ್ತವೆ. ಮತ್ತು ಅದನ್ನ ಇದನ್ನ ಮಾಡ್ಕೋಬೇಕಾದ್ರೆ ರುಬ್ಕೋಬೇಕಾದ್ರೆ ಯಾವುದೂ ನೀರು ಹಾಕಲ್ದ ಹಂಗೆ ರುಬ್ಕೊಳ್ರಿ. ಈಗ ರುಬ್ಕೊಂಡಿರುವಂಥ ಕಡಲೆಬೇಳೆನ ಒಂದು ಬುಟ್ಟಿಗೆ ಹಾಕ್ಕೊತೀನಿ ನಾನಿಲ್ಲಿ. ಈಗ ಮಾಡ್ಕೊಂಡಿರುವಂಥ ಕಡಲೆಬೇಳೆ ಪೇಸ್ಟ್ಗೆ 1 ಕಪ್ ಆಗುವಷ್ಟು ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಉದ್ದನೂ ಕಟ್ ಮಾಡ್ಕೋಬೇಕು, ಬೇಡ ಅಂತಂದರೆ ಹೀಗೆ ಅಡ್ಡ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಮತ್ತು 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಮತ್ತು 1 ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದ್ರದ್ದು ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರ್ತೈತಿ. ಆಮೇಲೆ 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಖಾರ ಬೇಕಲ್ಲ ನೋಡ್ಕೊಂಡು ಹಾಕ್ಕೊಳ್ರಿ. ಮತ್ತು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕ್ಕೊಳಕತ್ತೀನಿ ನಾನಿಲ್ಲಿ. ಪೇಸ್ಟ್ ಬದಲು ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಬಾಯಿಗೆ ರುಚಿ ಸಿಗ್ತೈತಿ ಅಂತ ಹೇಳಿ. ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈಗ ಅದಕ್ಕೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೊಳ್ತೇನೆ. ಆಮೇಲೆ ಕೈಯಿಂದ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಪದಾರ್ಥಗಳು ಕಡಲೆಬೇಳೆ ಜೊತೆ ಮಿಕ್ಸ್ ಆಗೋ ಥರ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಕೆಲವು ಜನ ಇದಕ್ಕೆ ನೀರು ಹಾಕೋದು, ಆಮೇಲೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಕ್ರಿಸ್ಪಿಯಾಗಿ ಬರಲಿ ಅಂತ ಹಾಕೋತಾರೆ. ಬಟ್ ನಾವು ಕಡಲೆಬೇಳೆನ ಪರ್ಫೆಕ್ಟಾಗಿ ರುಬ್ಕೊಂಡಿದ್ರೆ ಅದಕ್ಕೆ ಯಾವುದೇ ನೀರು ಮತ್ತು ಹಿಟ್ಟಿನ ಅವಶ್ಯಕತೆ ಇರೋಂಗಿಲ್ಲ. ಅವು ಗರಿಗರಿಯಾಗಿ ಚೆನ್ನಾಗಿ ಬರ್ತಾವೆ. ಆಮೇಲೆ ಈ ಕಡೆ ಹಿಟ್ಟು ರೆಡಿ ಆಗೈತಿ. ಆಮೇಲೆ ಅದನ್ನ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಕ್ಕೆ ಬಿಡ್ತೀನಿ. ಆಮೇಲೆ ಈ ಕಡೆ ಇಲ್ಲಿ ವಡೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು ರೌಂಡ್ ಮಾಡಿಕೊಂಡು ಕೈ ಮೇಲೆ ಇಟ್ಕೊಂಡು ಇನ್ನೊಂದು ಕೈದು ಬೆರಳ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು, ನಮ್ದು ವಡೆ ಬರ್ತಾವ. ನೋಡಿರಿ, ಸ್ವಲ್ಪನೂ ಸೈಡ್ಗೆಲ್ಲ ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದ್ದಾವ ಅಂತೇಳಿ. ಈಗ ಎಣ್ಣೆ ಚೆನ್ನಾಗಿ ಕಾದೈತಿ. ಮಾಡ್ಕೊಂಡಿರುವಂಥ ವಡೆನ ಅದಕ್ಕೆ ಹಾಕ್ಕೊಂಡು 2 ಸೈಡು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಮಾಡ್ಕೋಬೇಕು. ಆಮೇಲೆ ನೀವು ಬೇಕು ಅಂತಂದರೆ ಇದಕ್ಕೆ ಡಬಲ್ ರೋಸ್ಟು ಮಾಡ್ಕೋಬೋದು. ಅವು ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ. ಈಗ ನೋಡಿರಿ, ಇದನ್ನು ಮಾಡ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಮಾಡ್ಕೊಳ್ರಿ. ಹೈ ಫ್ಲೇಮ್ನಾಗ ಇಟ್ಕೊಂಡ್ರಿ ಅಂತಂದ್ರೆ ಹೊರಗಡೆಯಿಂದ ಆಗಿರ್ತವೆ, ಕಲರ್ ಬಂದಿರ್ತವೆ, ಬಟ್ ಒಳಗಡೆಯಿಂದ ಹಾಗೆ ಹಸಿ ಹಸಿ ಇರ್ತಾವೆ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡ್ರಿ ಅಂದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ. ನೋಡಿರಿ ಎಷ್ಟು ಚೆಂದಾಗ್ಯಾವ ಅಂತೇಳಿ. ಇದು ಟೀ ಟೈಮಿಗಂತೂ ಬೆಸ್ಟ್ ಸ್ನ್ಯಾಕ್ಸು. ಬೇಕು ಅಂತಂದರೆ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು. ತುಂಬ ರುಚಿಯಾಗಿರ್ತಾವೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ.